ಆಮೇಲೆ ಎಲ್ಲರೂ ಕೇಳ್ಕೊಳ್ಳಿ, ಸುಮ್ಮನೆ ಪಕ್ಕದ ಮನೆಯವ್ರು ನೋಟಿಟ್ರು, ನಾನು 10 ರೂಪಾಯಿ ಕಟ್ಟಿಟ್ಟೆ, 100 ರೂಪಾಯಿ ಕಟ್ ಮಾಡಿಸ್ಕೊಂಡಿದ್ದೀನಿ, ಒಂದಿಷ್ಟು ಕಾಯಿನ್ ಇಟ್ಟಿದ್ದೀನಿ ಅಂತಲ್ಲ. ಲಕ್ಷ್ಮಿ ಸಂಖ್ಯೆ 32 ಜ್ಞಾಪಕ ಇಟ್ಕೊಳ್ಳಿ. ಅವಳಿಗೆ ಬೇಕಾಗಿರೋದು ಗಾಜಿನ ಬಟ್ಲಲ್ಲಿ ಅಥವಾ ಬೆಳ್ಳಿ ಬಟ್ಟಲಲ್ಲಿ ಇಲ್ಲ ಹಿತ್ತಾಡಿ ಬಟ್ಲಲ್ಲಿ ಫಸ್ಟ್ ಕ್ಲಾಸಾಗೆ 32 ಕಾಯಿನು. 5 ರೂಪಾಯಿ ಇದೆ 32 5 ರೂಪಾಯಿ ಕಾಯಿನು. 1 ರೂಪಾಯಿ ಇದ್ದರೆ 32 1 ರೂಪಾಯಿ ಕಾಯಿನು ಹಾಕ್ಬಿಟ್ಟು 9 ಕವಡೆ ಅವಳಿಗೆ ಇಷ್ಟವಾದ್ದು, ಪಚ್ಕರ್ಪುರ, ಪಾದರಸ ಇಂಥದ್ದೆಲ್ಲ ಇಷ್ಟ ಅವಳಿಗೆ, ತುಂಬ ಇಷ್ಟ ಅವಳಿಗೆ. ಕನಕಾಂಬರ 2 ಕನಕಾಂಬರ ಆದರೂ ಕಿತ್ಕೊಂಡ್ಬಂದು ಅಮ್ಮ ತಗೋ ಅಂತ ಕೊಟ್ಟರೆ, ಜೇನುತುಪ್ಪದಲ್ಲಿ ಅದು ಕೊಟ್ಟರೆ ವಿಶೇಷವಾಗಿ ಏನು ಆನಂದ ಅಂತೀರ. ಅದಕ್ಕೆ ಅವ್ನು ಇಷ್ಟೇಷ್ಟು ಜೇನುತುಪ್ಪ ಆದರೂ ಅವಳಿಗೆ ನೈವೇದ್ಯ ಇಟ್ಟು ಇವತ್ತು ಸಂಕಲ್ಪ ಮಾಡಿಕೊಂಡು ಮಹಾಲಕ್ಷ್ಮಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಶಂಕರಾಚಾರ್ಯರು ಮೂಲವಾಗಿ ಬರೆದಿರ್ತಕ್ಕಂಥದ್ದು ಶ್ಲೋಕ ಗಮನ ಇಟ್ಕೊಳ್ಳಿ, ಇದನ್ನು ಸಂಕಲ್ಪ ಮಾಡ್ಕೊಳ್ಳಿ. ಸೌಮ್ಯೇ ಸೌಮ್ಯಾವತಾರಂ ಕಮಲೋಕ್ತಂ ಕಲಶಂ ವರಾವಯ ಹಸ್ತಂ ಖಡ್ಗಂ ಧ್ವಜಾದಿ ವಿದ್ಯಾನಾಂ ಧಾನ್ಯಾದಿ ಸಂತಾನ ವರಪ್ರದಂ ಧನ ಕನಕ ಪದ್ಮಯುಗಳಾಂ ಪರಬ್ರಹ್ಮ ಸ್ವರೂಪಿಣಿಂ ಪದ್ಮಾಸನ ಸ್ಥಿತೇ ದೇವಿಂ ವೈಭವ ಗಜವಾಹಿನಿಂ ಯನ್ಮಂಡಲಂ ದೇವಗಣೈ ಸುಪೂಜಿತಾಂ ವಿಪ್ರೈ ಸ್ತುತಂ ಮಾನಮುಕ್ತ ಕೋವಿದಾಂ ದಾರಿದ್ರ ದುಃಖ ಕ್ಷಯಕರ ನಿವಾರಣೆಂ ಭಕ್ತವೃಂದ ಸಕಲೋಕೋದ್ಧಾರಣೆಂ ಅಷ್ಟೈಶ್ವರ್ಯ ಲಕ್ಷ್ಮೀಂ ಸ್ತುತೇ ನಿತ್ಯಂ ಇಷ್ಟಾರ್ಥ ಸಿದ್ಧಿಂ ಫಲಪ್ರದಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ನಮಸ್ತುಭ್ಯಂ ನಮೋಸ್ತುತೆ. ಇದು ಮೂಲವಾಗಿ ವೀಳ್ಯದೆಲೆ ಲಕ್ಷ್ಮಿನ ಬರೆದು ಶಂಕರಾಚಾರ್ಯರೇ ಸ್ವತಃ ಹೇಳಿರ್ತಕ್ಕಂಥ ಮಂತ್ರ. ಅದಕ್ಕೆ ನಮ್ಮ ಸಂಸ್ಥೆ ಹೆಸರು ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಅಂತ. ಸೊ ನೀವು ಅಂಥ ವೈಶಿಷ್ಟ್ಯಪೂರ್ವವಾಗಿ ಲಕ್ಷ್ಮೀ ಕೃಪಾಶೀರ್ವಾದ ಸದಾಕಾಲದಲ್ಲಿ ಸಿಗಲಿ. ಗ್ಯಾರಂಟಿ ಟಿ ವಿ ಮುಖಾಂತರವಾಗಿ ನಿಮಗೆಲ್ಲ ಶುಭ ಹಾರೈಸ್ತಾ, ನಿಮಗೆಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಎಲ್ಲರ ಕತ್ತಲು ಜೀವನ ಬೆಳಗಲಿ. ಯಾವುದೇ ಕಾರ್ಯಕ್ರಮಕ್ಕಿದ್ದಾಗ ಗಮನ ಇಟ್ಟು ಕೇಳಿಕೊಂಡು, ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇ ಕಾರ್ಯಕ್ರಮಗಳು ಬಂದಾಗ ಮತ್ತಷ್ಟು ಡೌಟ್ ಕೇಳಬೇಕಾದ್ರೆ ತಿರುಗಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮಾಂಡ ವಿಚಾರದಲ್ಲಿ ನೋಡ್ಕೊಳ್ಳಿ. ನೀವು ಇನ್ನೊಂದೇನು ಅಂದರೆ, ಹಬ್ಬ ಆಚರಣೆ ಮಾಡಿದ್ರೆ ಸೇಫ್ಟಿ ಈಸ್ ಬೆಟರ್ ದೆನ್ ಕ್ಯೂರ್. ಯಾವತ್ತೂ ಸೇಫ್ಟಿ, ಯಾವತ್ತೂ ಎಲ್ಲೆಲ್ಲಿ ಓಡಾಡ್ತೀರಾ ಬೆಂಕಿಗಳ ಅಪಘಾತಗಳು ಹುಷಾರು, ಗ್ಯಾಸ್ ಆರಿಸಿದಿನ ಹುಷಾರು, ಪಟಾಕಿ ಹಬ್ಬ ಯಾರೋ ಸಿಡಿತಾ ಇರ್ತಾನೆ, ನಮ್ಮ ಪಾಡಿಗೆ ನಾವು ರಾಮಕೃಷ್ಣ ಅಂತಿದ್ವಿ ನೋಡಿ ಅಂತ ಮಾಡಿದ್ರು. ಕಣ್ಣುಗಳು ಮಕ್ಕಳ ವಿಲೆ ಹುಷಾರು, ಮೈ ತುಂಬ ಕಣ್ಣಿರಲಿ. ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಶುಭಾಯಸ್ತ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನರಕ ಚತುರ್ದಶಿ ಅಮಾವಾಸ್ಯೆ ಮಹಾಲಕ್ಷ್ಮಿ ಕೃಪಾಶೀರ್ವಾದ ಬಲಿಪಾಡ್ಯಮಿ ಸಮೇತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ, ಈ ದೀಪಾವಳಿ ಹಬ್ಬ ನಿಮಗೆ ಜೀವನದಲ್ಲಿ ಬೆಳಕಿನ ಹಬ್ಬ ಆಗಲಿ, ಮುಂದಿನ ದಿನಗಳ ಕಷ್ಟಕಾರ್ಪಣೆಗಳೆಲ್ಲ ದೂರ ಆಗಲಿ ಅಂತ ಕೇಳ್ಕೊಳ್ಳಿ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಲಾಸ್ಟಲ್ಲಿ ಚುಟುಕಾಗಿ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಈ ಅರಿಶಿನ ಕುಂಕುಮ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕದಾಗಿ ಹೇಳೋದಾದರೆ ನೋಡಿ, ಎಲೆ ಅಡಿಕೆ ಕೊಡಬೇಕು, ಅದರ ಜೊತೆಗೆ ನಮ್ಗೆ ಸೈಸನಿ ಇದ್ದರೆ ಬಳೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಹಣ್ಣುಗಳನ್ನು ನಾವು ಕೊಡ್ತೀವಿ. ಇದು ಈ ಅಡಿಕೆಯನ್ನು ಪ್ಯಾಕೆಟಲ್ಲಿ ಬರುವಂತಹ ಅಡಿಕೆಗಳನ್ನು ಕೊಡುವಂತಹ ಸಂಪ್ರದಾಯ ಶುರುವಾಗ್ಬಿಟ್ಟಿದೆ. ಯಾವ ರೀತಿಯಾದಂತಹ ಅಡಿಕೆಯನ್ನು ಕೊಡಬೇಕು ಅಂತ ನಮ್ಮ ಜನರಿಗೆ ಸ್ವಲ್ಪ ತಿಳಿಸೋದು. ಏನಿಲ್ಲ, ಗೋಟ್ ಅಡಿಕೆ ಅಂದರೆ ಅರ್ಧದಲ್ಲಿ ಬಟ್ಲಡಿಕೆ ಅಂತ ಸಿಗುತ್ತೆ, ಅರ್ಧ ಕಟ್ ಮಾಡಿರೋ ಬಟ್ಲಡಿಕೆ ಒಂದಾದರೂ ಸರಿ ಕೊಡ್ಬೋದು. ಇಲ್ಲ ಚೂರು ಅಡಿಕೆ ಅಂತ ಅದನ್ನು 4 ಭಾಗ ಮಾಡಿರ್ತಕ್ಕಂಥ ಚೂರು ಅಡಿಕೆ ಕೊಟ್ಕೋಬೋದು. ಅದನ್ನು ಬಿಟ್ಟು ನೀವು ಯಾವ ಕಾರಣಕ್ಕೂ ಪ್ಯಾಕೆಟ್ ಅಡಿಕೆ ಯಾಕೆ ಕೊಡ್ತಾರೆ ಅಂದರೆ, ಕೆಲವರು ವೀಳ್ಯದೆಲೆ ಅಡಿಕೆ ಹಾಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಮದುವೆ ಮನೇಲಿ ಕೊಟ್ಟಾಗ ಎತ್ಕೊಂಡ್ಬಿಟ್ಟಾಗ ಹಿಂದ್ಗಡೆ ಸುಣ್ಣ ಹಚ್ಕೊಂಡ್ರೆ ಡೈರೆಕ್ಟಾಗಿ ಪ್ಯಾಕೆಟ್ ಕತ್ತರಿಸ್ಕೊಂಡು ತಿಂದ್ಕೊಂಡು ಹೋಗಿ ನಿಂತ. ಆ ಥರದ್ದೆಲ್ಲ ಮಾಡಬಾರ್ದು. ಏನು ಹೇಳುತ್ತೆ, ಅರಿಶಿನ ಕುಂಕುಮ ಕೊಟ್ಟಾಗ ಬಟ್ಲಡಿಕೆ ಕೊಡ್ತಕ್ಕಂಥದ್ದು ಬಹಳ ವಿಶೇಷ. ಯಾರಿಗೇ ಕೊಟ್ಟರು ಬಟ್ಲಡಿಕೆನೇ ಕೊಡಬೇಕು ಅಂತ. ಇಲ್ವಾ, ಚೂರು ಅಡಿಕೆ ಕೊಟ್ಟರೆ ಒಳ್ಳೆಯದು. ವೀಳ್ಯದೆಲೆ ಅಡಿಕೆ ಕೊಡಬೇಕಾದ್ರೆ ಯಾವತ್ತೂ ವೀಳ್ಯದೆಲೆ 5 ಇರಬೇಕು, ಇಲ್ಲ 2 ಇರಬೇಕು, ಜ್ಞಾಪಕ ಇಟ್ಕೊಳ್ಳಿ. ತೆಂಗಿನಕಾಯಿ ಇಟ್ಕೊಡ್ಬೋದು, ಇಲ್ಲ ಬಾಳೆಹಣ್ಣು ಕೊಟ್ಟರೆ 1 ಕೊಡಬಾರ್ದು, 2 ಇಟ್ಕೊಡ್ಬೇಕು. ಕೊಟ್ಟ ಮೇಲೆ ಒಂದು ನಮಸ್ಕಾರ ಮಾಡಿ, ಒಂದು ಸ್ವಲ್ಪ ಹೂ ಕೊಟ್ಟು ಅವ್ರ ತಲೆ ಮೇಲೆ ಅಕ್ಷತೆ ಹಾಕಿ ಒಂದು ನಮಸ್ಕಾರ ಮಾಡ್ಕೊಳ್ಳಿ, ಭೂಮಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಕೊಟ್ಟ ಫಲ ನಿಮಗೆಲ್ಲರಿಗೂ ಸಿಗತ್ತೆ, ಅವ್ರಿಗೂ ಸಿಕ್ಕು ಒಳ್ಳೆಯದಾಗತ್ತೆ. ಆಮೇಲೆ ಯಾರಿಗಾದ್ರೂ ಕೊಟ್ಟರೆ ಅರಿಶಿನ ಕುಂಕುಮ ಇನ್ನೊಬ್ರು ಎಕ್ಸ್ಟ್ರಾ ಬಂದರು, ಅವರು ವೈದವ್ಯದವ್ರು ಬಂದಿದ್ದಾರೆ, ಅವರು ಕೊಡಬಾರ್ದು ಅನ್ನೋದೆಲ್ಲ ಮಾಡಬೇಡಿ. ಗುಪ್ತಗಾಮಿನಿ ಆಗಿರ್ತಕ್ಕಂಥವಳು ಬಹಳ ಮಹಾಮಾಯೆಯವಳು. ಅದಕ್ಕೆ ವೈದವ್ಯ ಜೀವನದಲ್ಲೂ ಮಹಾಲಕ್ಷ್ಮಿ ಹುಚ್ಚಿ ರೂಪದಲ್ಲಿ ಬರ್ತಾಳೆ, ಗೊತ್ತಿಲ್ಲದೆ ಇರತಕ್ಕಂಥ ಮಾಯಾಂಗಿನಿ ರೂಪದಲ್ಲಿ ಬರ್ತಾಳೆ, ಧೂಮಾವತಿ ರೂಪದಲ್ಲಿ ಬರ್ತಾಳೆ, ಅದಕ್ಕೆ ವಿಧವೆ ರೂಪದಲ್ಲೂ ಬರ್ತಾಳೆ ಅಂತಾಳು. ಸೊ ಯಾರನ್ನೂ ತಾತ್ಸಾರ ಪಡಬೇಡಿ. ಹಬ್ಬದ ದಿವಸ ಯಾರೇ ಬರಲಿ ಅವ್ರು ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಕೃಪಾಶೀರ್ವಾದ. ಹಾಲನ್ನು ದಾನ ಮಾಡೋದು ಮರಿದೆ, ನಿಮ್ಗೆ ಒಳ್ಳೇದಾಗಲಿ ಅಂತ ಮುಖಾಂತರ ನಮ್ಮ ಈ 2 ಮಾತುಗಳನ್ನು ವಿರಾಮ ಕೊಡ್ತಾ ಓಕೆ ಗುರುಜಿ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಒಲಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಜೈ ಮಹಾಲಕ್ಷ್ಮಿ.